ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ನ ಮಾಡೋಣ. ಪ್ರೀ ಮಾರ್ಕೆಟ್ ಅನಾಲಿಸಿಸ್ನ ಮಾಡೋಕ್ಕಿಂತ ಮುಂಚೆ ಪ್ರೀವಿಯಸ್ ಡೇ ಮಾರ್ಕೆಟ್ ಬಿಹೇವಿಯರ್ನ ತಿಳ್ಕೊಬೇಕಾಗತ್ತೆ. ಓಕೆ, ಸೊ ಪ್ರೈಸ್ ನೋಡಬೇಕಾಗತ್ತೆ. ಇಲ್ಲಿ ಪ್ರೈಸ್ ಯಾವ ರೀತಿ ಬಂದಿದೆ, ಇಲ್ಲಿ ಹೈಯಿಂದ ಲೋ ಮಾಡಿದೆ ಸ್ಟ್ರಾಂಗ್ ಆಗಿ. ಓಕೆನಾ, ಲೋ ಮಾಡಿ ಏನಾಗಿದೆ, ಅಗೇನ್ ಪುಲ್ ಬ್ಯಾಕ್ ಹೋಗಿದೆ. ಓಕೆನಾ, ಸೊ ಪುಲ್ ಬ್ಯಾಕ್ ಮಾಡಿ ಏನಾಗಿದೆ, ಲೋವರ್ ಲೋ ಮಾಡಿದೆ. ಓಕೆನಾ, ಸೊ ಲೋವರ್ ಲೋ ಮಾಡಿದ್ಮೇಲೆ ಏನಾಗಿದೆ, ಪ್ರೈಸ್ ಅಗೇನ್ ಲೋವರ್ ಲೋ ಮಾಡಿದೆ. ಓಕೆನಾ, ಇಲ್ಲಿ ಬಂದು ಏನಾಗಿದೆ ಅಂದ್ರೆ ಸ್ಟಾಪ್ ಆಗಿ ಏನಾಗಿದೆ, ಟ್ರೆಂಡ್ ಸ್ಟಾಪ್ ಆಗಿದೆ. ಓಕೆನಾ, ಇಲ್ಲಿ ನೋಡಬಹುದು ಟ್ರೆಂಡ್ ಸ್ಟಾಪ್ ಆಗಿದೆ. ಈ ಪಾಯಿಂಟ್ ಇಂದ ಟ್ರೆಂಡ್ ಸ್ಟಾಪ್ ಆಗಿದೆ. ಸೊ ನೆಕ್ಸ್ಟ್ ಏನಾಗಿದೆ, ಮಾರ್ಕೆಟ್ ಇದನ್ನ ಬ್ರೇಕ್ ಆಗಿದೆ. ಓಕೆನಾ, ಸೊ ಈ ಲೆವೆಲ್ಸ್ ಅನ್ನ ಬ್ರೇಕ್ ಆಗಿದೆ. ಫಸ್ಟ್ ಏನಾಗಿದೆ, ಮಾರ್ಕೆಟ್ ನಲ್ಲಿ ಈ ಲೆವೆಲ್ಸ್ ಅನ್ನ ಬ್ರೇಕ್ ಮಾಡ್ಕೊಂಡಿದ್ದಾರೆ. ಈ ಲೆವೆಲ್ಸ್ ಅನ್ನ ಬ್ರೇಕ್ ಮಾಡಿದ್ಮೇಲೆ ಏನಾಗಿದೆ ಅಂದ್ರೆ ಇಲ್ಲಿ ಪ್ಲೇಯರ್ಸ್ ಯಾವ ರೀತಿ ಬಂದಿದ್ದಾರೆ ಅಂತೇಳಿ ನೋಡಬೇಕಾಗತ್ತೆ. ಈ ಟ್ರೆಂಡ್ ನ ಬ್ರೇಕ್ ಆದ್ಮೇಲೆ ಮಾರ್ಕೆಟ್ ನಲ್ಲಿ ಏನಾಗಿದೆ, ಬೈಯರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಸ್ಟ್ರಾಂಗ್ ಆಗಿ ಬಂದ್ ಕುಂತಿದ್ದಾರೆ. ಓಕೆನಾ, ಸೊ ಸ್ಟ್ರಾಂಗ್ ಆಗಿ ಬಂದ್ ಕುಂತಿದ್ದಾರೆ ಅಂದ್ಮೇಲೆ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ನಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಏನಾಗುತ್ತೆ ಅಂದ್ರೆ ಶಿಫ್ಟ್ ಆಗುತ್ತೆ. ಓಕೆನಾ, ಸೊ ಏನಾಗುತ್ತೆ, ಮಾರ್ಕೆಟ್ ಸ್ಟ್ರಕ್ಚರ್ ಏನಾಗುತ್ತೆ, ಶಿಫ್ಟ್ ಆಗುತ್ತೆ. ಸೊ ಏನಾಗುತ್ತೆ ಅಂದ್ರೆ ಎನಿ ಟೈಮ್ ಈ ಲೆವೆಲ್ ನ ಬ್ರೇಕ್ ಆಗಬೇಕಾಗುತ್ತೆ. ಓಕೆನಾ, ಈ ಲೆವೆಲ್ ನ ಬ್ರೇಕ್ ಆಯ್ತಂದ್ರೆ ಎನಿ ಟೈಮ್ ಏನಾಗುತ್ತೆ, ಮಾರ್ಕೆಟ್ ನಲ್ಲಿ ಟ್ರೆಂಡ್ ಆಲ್ ಟೈಮ್ ಹೈ ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆನಾ, ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈ ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅದೇ ರೀತಿ ನಾವು ಇವತ್ತಿನ ಟ್ರೇಡ್ ಸೆಟಪ್ ಅನ್ನ ಮಾಡ್ಕೊಳ್ಳೋಣ ಬ್ಯಾಂಕ್ ನಿಫ್ಟಿಯಲ್ಲಿ. ಓಕೆ, ಸೊ ನಮ್ದು ಲೊಕೇಶನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಸೊ ಅಬ್ಸರ್ವ್ ಮಾಡಿ, ಮಾರ್ಕೆಟ್ ಏನಾದ್ರೂ ಈ ಲೆವೆಲ್ಸ್ ಅನ್ನು ಏನಾದ್ರೂ ಬ್ರೇಕ್ ಆಯ್ತು ಅಂತ ತಿಳ್ಕೊಳ್ಳಿ. ಓಕೆನಾ, ಸೊ ಇಲ್ಲೆಲ್ಲ ಲಿಕ್ವಿಡಿಟಿ ಇದೆ. ಓಕೆನಾ, ಇಲ್ಲೆಲ್ಲ ಲಿಕ್ವಿಡಿಟಿ ಇರೋದ್ರಿಂದ ಈ ಲೆವೆಲ್ಸ್ ಅನ್ನ ಬ್ರೇಕ್ ಆಯ್ತಂದ್ರೆ ನೆಕ್ಸ್ಟ್ ಪ್ರೈಸ್ ಏನಾಗುತ್ತೆ, ಇಲ್ಲಿ ನಮ್ ಝೋನ್ ಬರಬೇಕಾಗತ್ತೆ. ಓಕೆನಾ, ನಾವು ಬೈಯಿಂಗ್ ಸೈಡ್ ನಾವು ಏನಾದ್ರೂ ಟ್ರೇಡಿಂಗ್ ಸೆಟಪ್ ನ ಮಾಡ್ಕೊಳ್ತಾ ಇದೀವಿ ಅಂದ್ರೆ, ಸೊ ಇಲ್ಲಿ ನಮ್ದು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಓಕೆನಾ, ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎನಿ ಟೈಮ್ ಏನಾಗುತ್ತೆ, ಒಂದು ಬೌನ್ಸಸ್ ಆಗುತ್ತೆ. ಓಕೆನಾ, ಸೊ ನಾವು ಬೌನ್ಸಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ. ಒಂಥರ ಈ ತರ. ಓಕೆನಾ, ಈ ತರ ಒಂದು ಹ್ಯಾಮರ್ ನ ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ಈ ರೀತಿ ಒಂದು ಹ್ಯಾಮರ್ ನ ಎಕ್ಸ್ಪೆಕ್ಟ್ ಮಾಡಿ ನಾವ್ ಏನ್ ಮಾಡ್ಬೇಕಂದ್ರೆ ಬೈ ಸೈಡ್ ನಾವು ಏನ್ ಮಾಡೋದು, ಈ ಲೆವೆಲ್ಸ್ ಅಲ್ಲಿ ನಮ್ಮ ಲೊಕೇಶನ್ಸ್ ಅಲ್ಲಿ ಮಾತ್ರ ನಾವು ಇನ್ನ ಟ್ರೇಡ್ ಅನ್ನ ಸೆಟಪ್ ಮಾಡ್ಕೋಬೇಕಾಗತ್ತೆ. ಓಕೆನಾ, ಸೊ ಅದರ್ವೈಸ್ ಇಲ್ಲಿ ಮಿಡ್ಲ್ ಅಲ್ಲಿ ಯಾವುದೇ ಕಾರಣಕ್ಕೂ ನಮ್ದು ಟ್ರೇಡ್ ಸೆಟಪ್ ಇರಲ್ಲ. ಓಕೆನಾ, ಅದೇ ರೀತಿ ನಾವು ಸೆಲ್ ಸೈಡ್ ಹೋಗ್ಬೇಕಂತಂದ್ರೆ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಓಕೆ, ಅದ್ರ ಮೇಲ್ಗಡೆ ಸಪ್ಲೈ ಝೋನ್ ಇದೆ. ಓಕೆನಾ, ಸೊ ಇಲ್ಲಿ ನಾವು ಇವನ್ನ ಇಲ್ಲಿ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಬೇಕಂದ್ರೆ ಸೆಲ್ಲಿಂಗ್ ಸೈಡ್ ಪ್ರೈಸ್ ಈ ತರ ಸ್ಟ್ರಾಂಗ್ ಆಗಿ ಹೋಗುತ್ತೆ. ಓಕೆನಾ, ಸೊ ಒಂದು ದೊಡ್ಡ ಕ್ಯಾಂಡಲ್ ನ ಎಕ್ಸ್ಪೆಕ್ಟ್ ಮಾಡಿ, ಇಲ್ಲಿ ಯಾವ್ದಾದ್ರು ಒಂದು ಬುಲಿಶ್ ಕ್ಯಾಂಡಲ್ ಸ್ಟ್ರಾಂಗ್ ಆಗಿ ಬರೋ ಕ್ಯಾಂಡಲ್ ಎಕ್ಸೆಪ್ಟ್ ಮಾಡಿ, ಅದು ಅಲ್ಲಿ ಏನಾಗುತ್ತೆ ಅಂದ್ರೆ ಅಗ್ರೆಸಿವ್ ಆಗಿ ಬೈಯರ್ಸ್ ಮತ್ತು ಸೆಲ್ಲರ್ಸ್ ಬೈಯರ್ಸ್ ಏನ್ ಮಾಡ್ತಾರೆ ಅಂದ್ರೆ ಎಂಟ್ರಿ ಕೊಡ್ತಾರೆ. ಓಕೆನಾ, ಈ ಲೆವೆಲ್ಸ್ ಅಲ್ಲಿ ಈ ದೊಡ್ಡ ಕ್ಯಾಂಡಲ್ ಅಲ್ಲಿ. ಓಕೆನಾ, ಸೊ ಅಲ್ಲಿ ನಾವು ಏನ್ ಮಾಡಬೇಕು ಅಂದ್ರೆ ಒಂದು ಡೆಲ್ಟಾ ಡೈವರ್ಜೆನ್ಸ್ ಕ್ಯಾಂಡಲ್ ಅಂತ ಹೇಳಿ ಕರಿತೀವಿ. ಓಕೆನಾ, ಈ ತರ ಒಂದು ಡೆಲ್ಟಾ ಡೈವರ್ಜೆನ್ಸ್ ಕ್ಯಾಂಡಲ್ ನ ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ ಈ ಲೆವೆಲ್ ಅಲ್ಲಿ. ಓಕೆನಾ, ಸೊ ಎನಿ ಟೈಮ್ ಏನಾಗುತ್ತೆ, ಈ ರೀತಿ ಬಂತಂದ್ರೆ ಫಾರ್ಮೇಶನ್ ಕ್ರಿಯೇಟ್ ಆಯ್ತಂದ್ರೆ ಎನಿ ಟೈಮ್ ಏನಾಗುತ್ತೆ, ಈ ರೀತಿ ಸೆಲ್ಲಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ಎಲ್ಲಿವರೆಗೂ ಅಂದ್ರೆ 57,200 ವರೆಗೂ ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಈ ರೀತಿ ನಾವು ಸೆಲ್ಲಿಂಗ್ ಸೈಡ್ ಮತ್ತು ಬೈಯಿಂಗ್ ಸೈಡ್ ಅನ್ನ ಟ್ರೇಡ್ ಸೆಟಪ್ ಮಾಡ್ಕೋಬೇಕಾಗತ್ತೆ. ಓಕೆನಾ, ಸೊ ಅದೇ ರೀತಿ ನಿಫ್ಟಿನ ಎನಾಲಿಸಿಸ್ ನ ಮಾಡೋಣ. ಓಕೆನಾ, ಸೊ ನಿಫ್ಟಿನೂ ಕೂಡ ನೋಡಿ, ಅಬ್ಸರ್ವ್ ಮಾಡಿ, ಆಲ್ರೆಡಿ ಪ್ರೈಸ್ ಏನಾಗಿದೆ, ಇಲ್ಲಿ ಕೂಡ ಬೈಯರ್ಸ್ ಬಂದು ಕುಂತಿದ್ದಾರೆ ಈ ಲೆವೆಲ್ ಅಲ್ಲಿ. ಓಕೆನಾ, ಸ್ಟ್ರಾಂಗ್ ಆಗಿ ಬೈಯರ್ಸ್ ಬಂದು ಕುಂತಿದ್ದಾರೆ. ಓಕೆ, ಸೊ ಏನಾಗತ್ತಂದ್ರೆ ಪ್ರೈಸು ನೆಕ್ಸ್ಟ್ ನಾವು ಎಲ್ಲಿವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದಂದ್ರೆ ನಿಫ್ಟಿನ ಸಪ್ಲೈ ಝೋನ್ ವರೆಗೂ. ಓಕೆನಾ, ಸಪ್ಲೈ ಝೋನ್ ವರೆಗೂ ಹೋಗುವಂತ ಚಾನ್ಸಸ್ ಇದೆ. ಓಕೆನಾ, ಸೊ ನಾವು ಟ್ರೇಡ್ ಮಾಡ್ಬೇಕಂದ್ರೆ ಇದ್ರ ಮೇಲ್ಗಡೆ ಟ್ರೇಡ್ ಮಾಡ್ತೇವೆ, ಇಲ್ಲ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಲ್ಲ. ಓಕೆನಾ, ನಮಗೆ ಝೋನ್ಗೆ ಬರಬೇಕಾಗತ್ತೆ. ಓಕೆ, ಈ ಝೋನ್ಗೆ ಎನಿ ಟೈಮ್ ಏನಾದರೂ ಪ್ರೈಸ್ ಏನಾದರೂ ಪುಲ್ ಬ್ಯಾಕ್ ಬಂತಂದ್ರೆ ನಾವು ಈ ಲೆವೆಲ್ದಲ್ಲಿ ಒಂದು ಟ್ರೇಡ್ ಅನ್ನ ಕನ್ಫರ್ಮೇಶನ್ ತಗೊಂಡು ಏನ್ ಮಾಡ್ತೀವಿ, ಆರ್ಡರ್ ಫ್ಲೋದಲ್ಲಿ ಟ್ರೇಡ್ ಅನ್ನ ತಗೋತೀವಿ. ಓಕೆ, ಅದರ್ವೈಸ್ ಯಾವುದೇ ಕಾರಣಕ್ಕೂ ಟ್ರೇಡ್ ಅನ್ನ ತಗೊಳ್ಳಲ್ಲ. ಓಕೆನಾ, ಇದು ಬೈ ಸೈಡ್ ಆಯ್ತು. ಓಕೆನಾ, ಇಲ್ಲಿ ಬಂದ್ರೆ ಇಲ್ಲಿ ಲೆವೆಲ್ದಲ್ಲಿ ಬಂದ್ರೆ ಮಾತ್ರ ನಾವು ಬೈ ಸೈಡ್ ಹೋಗ್ತೀವಿ. ಅದೇ ರೀತಿ ಪೀಕಿಗೆ ಹೋಗ್ಬೇಕಾಗತ್ತೆ. ಓಕೆನಾ, ಮೇಲ್ಗಡೆ ಹೋಗ್ಬೇಕಾಗತ್ತೆ. ಮೇಲ್ಗಡೆ ಹೋದಾಗ ಏನಾಗತ್ತೆ ಅಂದ್ರೆ ಇಲ್ಲಿ ಎಲ್ಲ ಸ್ವಲ್ಪ ಲಿಕ್ವಿಡಿಟಿ ಇದೆ. ಓಕೆನಾ, ಸ್ವಲ್ಪ ಏನಿದೆ ಅಂದ್ರೆ ಈ ಲಿಕ್ವಿಡಿಟಿನ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ತಾರೆ. ಓಕೆನಾ, ಕ್ಲಿಯರ್ ಮಾಡ್ಕೊಂಡ್ಮೇಲೆ ಆಮೇಲೆ ಏನ್ ಮಾಡ್ಬೇಕು, ಒಂದು ಡೆಲ್ಟಾ ಡೈವರ್ಜೆನ್ಸ್ ಕ್ಯಾಂಡಲ್ ನ ಎಕ್ಸ್ಪೆಕ್ಟ್ ಮಾಡಿ. ಓಕೆನಾ, ಈ ತರ ಒಂದು ಬೇರಿಶ್ ಕ್ಯಾಂಡಲ್ ಬರುತ್ತೆ. ಆ ಬೇರಿಶ್ ಕ್ಯಾಂಡಲ್ ಅಲ್ಲಿ ಸ್ಮಾಲ್ ರಿಸ್ಕ್ ಅನ್ನ ತಗೊಳ್ಳಿ. ಓಕೆ, ಆ ಕ್ಯಾಂಡಲ್ ಕ್ಲೋಸ್ ಅಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಸ್ಮಾಲ್ ರಿಸ್ಕ್ ಅನ್ನ ತಗೊಂಡು ಎಂಟ್ರಿನ ತಗೋಬಹುದು ಆ ಪಾಯಿಂಟ್ ಅಲ್ಲಿ. ಓಕೆನಾ, ಆ ಲೆವೆಲ್ಸ್ ಅಲ್ಲಿ ತಗೊಂಡು ನಾವೇನ್ ಮಾಡೋದು, ಒಂದು ಸ್ವಲ್ಪ ರಿಸ್ಕ್ ಅನ್ನ ತಗೊಂಡು ನಾವೇನ್ ಮಾಡೋದು, ಬಿಗ್ ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆನಾ, ಎಲ್ಲಿವರೆಗೂ ಅಂದ್ರೆ ಈ ಲೆವೆಲ್ಸ್ ವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು. 25,500 ಲೆವೆಲ್ ವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆನಾ, ಸೆಲ್ಲಿಂಗ್ ಸೈಡ್. ಓಕೆ, ಸೊ ಈ ರೀತಿ ನಿಮ್ಮ ಟ್ರೇಡಿಂಗ್ ಸೆಟಪ್ ನ
ಯೂಸ್ ಮಾಡ್ಕೊಳ್ಳಿ ಓಕೆನಾ. ಈ ತರ ಸೆಟಪ್ ಮಾಡ್ಕೊಳ್ಳಿ, 100% ಏನಾಗುತ್ತೆ ಮಾರ್ಕೆಟ್ನಲ್ಲಿ ವರ್ಕ್ ಆಗುತ್ತೆ. ಓಕೆ, ಸೊ ಎನಿ ಟೈಮ್ ಏನಾಗುತ್ತೆ ಮಾರ್ಕೆಟ್ನಲ್ಲಿ ತುಂಬಾ ಗ್ಲೋಬಲ್ ಇಂಪ್ಯಾಕ್ಟ್ ಇಂದ ಆಗೋದ್ರಿಂದ ಸೊ ನಾವು ಯಾವುದೇ ಕಾರಣಕ್ಕೂ ಮಿಡ್ಲಲ್ಲಿ ಎಂಟ್ರಿ ಆಗಬಾರ್ದು. ಓಕೆನಾ, ಮಾರ್ಕೆಟ್ನಲ್ಲಿ ಫಸ್ಟ್ ಮಾರ್ಕೆಟ್ ಓಪನ್ ಆದ್ಗಳೇ ಯಾವುದೇ ಕಾರಣಕ್ಕೂ ಟ್ರೇಡ್ ಸೆಟಪ್ ಮಾಡ್ಕೊಳಕ್ ಹೋಗಬೇಡಿ. ಓಕೆ, ಸೊ ಮಾರ್ಕೆಟ್ ಸ್ವಲ್ಪ ಸಸ್ಟೈನ್ ಆಗಬೇಕಾಗತ್ತೆ. ಸಸ್ಟೈನ್ ಆದ್ಮೇಲೆ ಒಂದು ಸ್ವಲ್ಪ ಮಾರ್ಕೆಟ್ ಒಂದ್ ಸೈಡ್ ಮೂವ್ ಆಗ್ಲಿಕ್ಕೆ ಬಿಡಿ. ಓಕೆ, ಯಾಕಂದ್ರೆ ಮಾರ್ಕೆಟ್ನಲ್ಲಿ ತುಂಬಾ ಟ್ರ್ಯಾಪ್ ಆಕ್ಟಿವಿಟಿ ತುಂಬಾ ನಡೀತಾ ಇರುತ್ತೆ. ಓಕೆನಾ, ಸೊ ಯಾವುದೇ ಕಾರಣಕ್ಕೂ ಮಿಡ್ಲ್ ಅಲ್ಲಿ ಟ್ರೇಡ್ ಮಾಡಿದ್ರೆ ಏನಾಗುತ್ತೆ, ನಮ್ದು ಸ್ಟಾಪ್ ಲಾಸ್ ಹಂಟಿಂಗ್ ತುಂಬಾ ನಡೀತಾ ಇರುತ್ತೆ. ಓಕೆ, ಸೊ ಲೆವೆಲ್ಸ್ ಅಲ್ಲಿ ನೀವು ಫೋಕಸ್ ಮಾಡಿ ವರ್ಕ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಧನ್ಯವಾದಗಳು.